ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ದೈವ ಶಬ್ದಾರ್ಥ ನಿರೂಪಣ ಎಂಬ 62ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಸಿಷ್ಠರು ಶ್ರೀರಾಮನಿಗೆ ಆದಿಯಲ್ಲಿ ಪರಬ್ರಹ್ಮವೊಂದೇ ಇರುವಾಗ ಅದರಲ್ಲೇ ಅಹಂಭಾವವು ಮತ್ತು ಅದು ನೋಡುತ್ತಿರುವ ಜಗತ್ತು ಹೇಗೆ ಸೃಷ್ಟಿಯಾಯಿತು ಎಂಬುದನ್ನು ವರ್ಣಿಸುತ್ತಿರುವರು. ಅದು ಅಂದರೆ ಪರಬ್ರಹ್ಮವು ತನ್ನೊಳಗೆ ತಾನೇ ಮೊದಲಿಗೆ ಶಬ್ದಗುಣವುಳ್ಳ ಆಕಾಶವನ್ನು ಅನುಭವಿಸುತ್ತದೆ. ಅನುಭವಿಸುವ ಸಲುವಾಗಿ ಅಹಂನ ಭಾಸವಾಗುತ್ತದೆ. ಅದರಲ್ಲೇ ಚಲನ ಶಬ್ದವುಳ್ಳ ಶಬ್ದದೊಂದಿಗೆ ಸ್ಪರ್ಶಗುಣವನ್ನು ಹೊಂದಿರುವ ವಾಯುವನ್ನು ಅನುಭವಿಸುತ್ತದೆ. ನಂತರ ಹಿಂದಿನ ಗುಣಗಳೊಂದಿಗೆ ರೂಪಗುಣವನ್ನು ಹೊಂದಿರುವ ತೇಜಸ್ಸನ್ನು ಅನುಭವಿಸುತ್ತದೆ. ಮುಂದೆ ರಸಗುಣಾತ್ಮಕವಾದ ಜಲವನ್ನು ಅನುಭವಿಸಿ ಕೊನೆಗೆ ಹಿಂದಿನ ಎಲ್ಲ ಗುಣಗಳೊಂದಿಗೆ ಗಂಧಗುಣವನ್ನು ಸ್ಥಿರತೆಯನ್ನು ಹೊಂದಿರುವ ಪೃಥ್ವಿಯನ್ನು ಅನುಭವಿಸುತ್ತದೆ. ಮುಂದೆ ಈ ಪ್ರಪಂಚಭೂತಗಳೇ ದೃಶ್ಯರೂಪವಾಗಿ ಹೊರಗಿನ ಜಗತ್ತಿನ ರೂಪದಲ್ಲಿ ವಿಷಯಗಳಾಗಿ ಅವುಗಳ ಗುಣಗಳನ್ನೇ ವಿಷಯಿಯಾಗಿ ಅನುಭವಿಸಿರುವ ತನ್ಮಾತ್ರೆಗಳಾಗಿ ಪಂಚೇಂದ್ರಿಯಗಳ ಮೂಲಕ ದೇಹವಾಗಿ ಈ ಜಗತ್ತನ್ನು ಮನಸ್ಸು ಕಲ್ಪಿಸಿಕೊಳ್ಳುತ್ತದೆ. ಆದ್ದರಿಂದಲೇ ಜಗತ್ತೆಲ್ಲವೂ ಚಿದಾಕಾಶದ ಅನಿಸುವಿಕೆಯೇ ಹೊರತು ವಾಸ್ತವವಲ್ಲ. ಹೀಗೆ ಹೇಳಿದ ನಂತರ ವಸಿಷ್ಠರು ಮುಂದುವರೆದು ಹೇಳುತ್ತಾರೆ, ಒಂದು ಪರಮಾಣುವಿನಲ್ಲಿ ಲಕ್ಷ ಭಾಗಗಳಲ್ಲಿ ಒಂದಂಶದ ಕಲ್ಪನೆಯಲ್ಲಿ ಅನೇಕ ಬ್ರಹ್ಮಾಂಡ ಸಹಸ್ರಗಳು, ಒಂದು ನಿಮಿಷದ ಲಕ್ಷ ಭಾಗಗಳಲ್ಲಿ ಒಂದಂಶದ ಕಲ್ಪನೆಯಲ್ಲಿ ಸಾವಿರಾರು ಕಲ್ಪಗಳು ಕೂಡ ನಮಗೆ ಗೋಚರವಾಗುತ್ತಿರುವ ಬ್ರಹ್ಮಾಂಡದಂತೆಯೇ ಅತ್ಯಂತ ಸತ್ಯಭೂತಗಳಾಗಿರುವಂತೆ ಭಾಸಮಾನವಾಗುತ್ತವೆ. ಅವುಗಳೊಳಗೂ ಕೂಡ ಪ್ರತ್ಯೇಕವಾಗಿ ಇದೇ ತೆರನಾದ ಕಲ್ಪನೆಗಳು ಪ್ರತಿ ಪರಮಾಣುವಿನ ಅಂಶದಲ್ಲಿಯೂ ಒಳಗೆ ಹಾಗೆಯೇ ಬೇರೆ ಬೇರೆ ಕಲ್ಪನೆಗಳು ಸಂಭವಿಸುವ ಕಾರಣ ಇವೆಲ್ಲವೂ ಅನವಸ್ಥಿತ ಸ್ವಭಾವವುಳ್ಳವುಗಳಾಗಿ ಅನಂತವಾಗಿ ಹೊಳೆಯುವವು. ಇದೆಲ್ಲವೂ ಭ್ರಾಂತಿಯೇ. ಈ ತ್ರೈಕಾಲಿಕವಾದ ಸೃಷ್ಟಿ ಪರಂಪರೆಗಳು, ತ್ರೈಕಾಲಿಕವಾದದ್ದು ಎಂದರೆ ವರ್ತಮಾನ ಕಾಲಿಕಗಳು ಇಂದಿನದು ಮತ್ತು ಭೂತಕಾಲಿಕಗಳು ಹಿಂದೆ ಆಗಿ ಹೋಗಿರುವಂತಹವು ಮತ್ತು ಪರ ಅಂದರೆ ಆಗಾಮಿಗಳು ಭವಿಷ್ಯತ್ ಕಾಲಿಕೆಗಳು, ಇವು ಈ ರೀತಿಯಾದ ತ್ರೈಕಾಲಿಕವಾದ ಸೃಷ್ಟಿ ಪರಂಪರೆಗಳು ಒಳಗಡೆಯಲ್ಲಿ ಅತ್ಯಂತ ಸ್ಫುಟವಾದ ಆವರ್ತಗಳ ಪರಿವರ್ತನೆಗಳನ್ನು, ಇಲ್ಲಿ ಆವರ್ತಗಳೆಂದರೆ ನೀರಿನ ಸುತ್ತುವಿಕೆ ಸುಳಿಗಳು, ಈ ರೀತಿಯಾದ ಪರಿವರ್ತನೆಗಳನ್ನು ಒಳಗೊಂಡ ಜಲದ ದ್ರವತ್ವದಂತೆ ಈ ವರ್ತಮಾನ, ಅತೀತ ಮತ್ತು ಭವಿಷ್ಯದ ಸತ್ಯಗಳನ್ನು ನಿರ್ವಹಿಸುತ್ತವೆ. ಎರಡು ದಡಗಳಲ್ಲಿಯೂ ಬೆಳೆದಿರುವ ವೃಕ್ಷಗಳಿಂದಲೂ ಲತೆಗಳಿಂದಲೂ ಉದುರಿದ ಪುಷ್ಪ ಸಮೂಹವುಳ್ಳಂತೆ ನದಿಯಂತೆಯೂ ಕಾಣುವ ಮೃಗತೃಷ್ಣಿಕಾ ರೂಪವಾದ ಅಂದರೆ ಬಿಸಿಲುಗುದುರೆಯ ರೂಪವಾದ ನದಿಯು ಭ್ರಾಂತಿಯಿಂದ ದೊಡ್ಡ ಮರುಭೂಮಿಯಲ್ಲಿ ಮಿಥ್ಯೆಯಾಗಿಯೇ ಕಲ್ಪಿತವಾಗಿರುವಂತೆ ಆತ್ಮನಲ್ಲಿ ಅಜ್ಞಾನದಿಂದ ಮಿಥ್ಯಾಭೂತವಾದ ಸೃಷ್ಟಿ ಪರಂಪರೆಯು ಕಲ್ಪಿತವಾಗಿರುವುದು. ಕನಸಿನಲ್ಲಿಯೂ ಇಂದ್ರಜಾಲ ವಿದ್ಯೆಯಲ್ಲಿಯೂ ತೋರುವ ಪಟ್ಟಣದಂತೆಯೂ ಕಥೆ ಮನೋರಥಗಳಲ್ಲಿ ತೋರುವ ಪಟ್ಟಣಗಳು ಪರ್ವತಗಳು ಇವುಗಳಂತೆಯೂ ಸಂಕಲ್ಪದಂತೆಯೂ ಈ ಜಗತ್ಸೃಷ್ಟಿಯ ಅನುಭವವು ಕೇವಲ ಅಸತ್ಯವಾಗಿಯೂ ಇರುವುದು. ಶ್ರೀರಾಮನು ಈ ಸಂದರ್ಭದಲ್ಲಿ ಕೇಳುತ್ತಾನೆ, ತತ್ವಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಗುರುವೇ, ನೀನು ಉಪದೇಶಿಸಿದ ಕ್ರಮದಲ್ಲಿ ಚೆನ್ನಾಗಿ ವಿಚಾರ ಮಾಡಿ ಅದ್ವಿತೀಯ ಬ್ರಹ್ಮಾಭೇದದಿಂದ ಸರ್ವವೂ ಅದ್ವಿತೀಯವಾದ ಪರಬ್ರಹ್ಮವೇ ಎಂಬ ಉತ್ಕೃಷ್ಟವಾದ ನಿರ್ವಿಕಲ್ಪಾತ್ಮೈಕತ್ವ ವಿಜ್ಞಾನ ಅಂದರೆ ಅದರ ಅನುಭವವು ಉಂಟಾದ ಮೇಲೆಯೂ ತತ್ವಜ್ಞಾನಿಗಳು ಕೂಡ ಏತಕ್ಕೋಸ್ಕರ ಈ ಪಾಂಚಭೌತಿಕ ದೇಹಗಳು ಇರುವವು, ಇವು ದೈವದಿಂದ ಆಕ್ರಮಿಸಲ್ಪಟ್ಟವುಗಳಾಗಿ ಇರುವವು ಎಂದು ಹೇಳಿದರೆ ಆ ಜ್ಞಾನಿಗಳ ವಿಷಯದಲ್ಲಿ ಆ ದೈವವೆಂಬುದು ಯಾವುದು? ಏಕೆಂದರೆ ತಸ್ಯ ನ ದೇವಾಶ್ಚ ನ ಭೂತ್ವಾ ಈಶತೆ ಆತ್ಮಾಹ್ಯೇಷಾಂ ಸ ಭವತಿ ಎಂಬ ಶ್ರುತಿಯು ತತ್ವಜ್ಞನ ವಿಷಯದಲ್ಲಿ ದೈವವು ಅಕಿಂಚಿತ್ಕರವೆಂದು ಹೇಳುವುದಲ್ಲ ಎಂದರೆ ಶ್ರೀ ವಸಿಷ್ಠರು ಹೇಳುತ್ತಾರೆ, ಪರಬ್ರಹ್ಮನ ಚಿಚ್ಚಕ್ತಿ ಎಂಬುದೊಂದಿರುವುದು, ಇದಕ್ಕೆ ನಿಯತಿ ಎಂದು ಹೆಸರು.
ಸರ್ವ ಜಗತ್ತುಗಳ ವ್ಯವಸ್ಥಿತ ವ್ಯವಹಾರಾತ್ಮಕವಾದುದು ಇದು. ಈ ವ್ಯವಹಾರವು ಹೀಗೆ ಅವಶ್ಯವಾಗಿ ಆಗಿಯೇ ತೀರಬೇಕು ಎಂಬ ನಿಯಮವೇ ಇದರ ಲಕ್ಷಣ. ಇದು ಸಕಲ ಕಲ್ಪಗಳಲ್ಲಿಯೂ ಇರುವುದು. ಆದಿಸೃಷ್ಟಿಯಲ್ಲಿ ಅಕ್ಷಯವಾದ ಪರಬ್ರಹ್ಮವೇ ಇದು ಹೀಗೆ ಸರ್ವದಾ ಇರಬೇಕು ಎಂದು ಮುಂದೆ ಉಂಟಾಗುವ ಸೃಷ್ಟಿ ವೈಚಿತ್ರ್ಯವನ್ನೆಲ್ಲ ಆ ಅಕ್ಷಯವಾದ ಪರಬ್ರಹ್ಮವೇ ಮೊದಲೇ ಸಂಕಲ್ಪಿಸುವುದು. ಇದೇ ನಿಯತಿಯು. ಹೀಗೆ ಪರಬ್ರಹ್ಮನಿಗಿಂತಲೂ ಪೃಥಕ್ಕಲ್ಲದೆ ತದೇಕ ರೂಪವಾಗಿ ಉದಯಿಸಿರುವ ನಿಯತಿಯನ್ನೇ ಆಯಾ ಗುಣಕರ್ಮಾನುಸಾರವಾಗಿ ಜಗತ್ ಸ್ಥಿತಿ ಕಾಲದಲ್ಲಿ ಮಹಾಸತ್ತ ಎಂದು, ಸ್ಫುರಣ ಕಾಲದಲ್ಲಿ ಮಹಾಚಿತಿ ಎಂದು, ಸಾಮರ್ಥ್ಯ ಕಾಲದಲ್ಲಿ ಮಹಾಶಕ್ತಿ ಎಂದು, ವಿವೇಕ ಉಂಟಾಗುವ ಕಾಲದಲ್ಲಿ ಮಹಾದೃಷ್ಟಿ ಎಂದು, ನಿರ್ಮಾಣ ಕಾಲದಲ್ಲಿ ಮಹಾಕ್ರಿಯಾ ಎಂದು, ಜನ್ಮ ಕಾಲದಲ್ಲಿ ಮಹೋದ್ಭವವೆಂದು, ಅರ್ಥಕ್ರಿಯಾ ಹೇತುವಾಗಿರುವಾಗ ಮಹಾಸ್ಪಂದ ಎಂದು, ಮುಕ್ತಿ ಕಾಲದಲ್ಲಿ ಮಹಾತ್ಮೈಕತಾ ಎಂದು, ಹೀಗೆ ಇನ್ನೂ ಬೇರೆ ಬೇರೆ ನಾಮಗಳಿಂದ ಕರೆಯುವರು. ಈ ನಿಯತಿಯು ಕ್ರೂರ ಕರ್ಮಿಗಳನ್ನು ದೈತ್ಯರೆಂದು, ಅಸುರರೆಂದು, ಮೃದು ಕರ್ಮಿಗಳೆಂದು ಅಂದರೆ ಕ್ರೂರ ಕರ್ಮಿಗಳನ್ನು ದೈತ್ಯರೆಂದು ಅಥವಾ ಅಸುರರೆಂದು, ಮೃದು ಕರ್ಮಿಗಳನ್ನು ಸುರರೆಂದು, ಹೀಗೆಯೇ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ನಾಗಗಳೆಂದು, ನಗಗಳೆಂದು ಪ್ರಳಯಕಾಲಾಂತವಾಗಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ನಮಗೆ ಕಾಣುತ್ತಿರುವ ನಾನಾ ವಿಧಗಳಿಂದ ಈ ಜಗತ್ತುಗಳನ್ನು ಹುಲ್ಲು ಕಡ್ಡಿಗಳನ್ನು ಸುತ್ತಿಸುವಂತೆ ತನ್ನದೇ ಆದ ಒಂದು ಲೀಲೆಯಿಂದ ಸುತ್ತಿಸುತ್ತಿರುವುದು. ಒಂದು ವೇಳೆ ಪರಬ್ರಹ್ಮನ ಸತ್ತೆಯಾದರೂ ನಿಯಮಾತಿಕ್ರಮವನ್ನು ಊಹಿಸಬಹುದಾದೀತು. ಹಾಗೆಯೇ ಆಕಾಶದಲ್ಲಿಯಾದರೂ ಚಿತ್ರಲೇಖನವನ್ನು ಊಹಿಸಲಾದೀತು. ಇಂತಹ ಅತ್ಯಂತ ಅಸಂಭಾವಿತಗಳನ್ನು ಕೂಡ ಒಂದು ವೇಳೆ ಸಂಭವವೆಂದು ಊಹಿಸಲು ಸಾಧ್ಯವಾದರೂ ಈ ನಿಯತಿಯ ಸ್ಥಿತಿಯನ್ನು ಮಾತ್ರ ಎಂದೆಂದಿಗೂ ಸ್ವಲ್ಪವಾದರೂ ಬದಲಾಗುವುದೆಂದು ಊಹಿಸುವುದು ಸಾಧ್ಯವಿಲ್ಲ. ಪರಮಾರ್ಥ ದೃಷ್ಟಿಯಲ್ಲಿ ಪರಬ್ರಹ್ಮನ ಅಸ್ತಿತ್ವವು ಅಂದರೆ ಸದ್ಭಾವವು ಹೇಗೆಯೋ ಹಾಗೆ ವ್ಯವಹಾರದಲ್ಲಿ ಈ ನಿಯತಿಯು ನಿಯಮ ಅತಿಕ್ರಮವನ್ನು ಮಾಡಿ ಇದು ಬದಲಾಯಿಸುವುದೇ ಇಲ್ಲ. ಚತುರ್ಮುಖ ಬ್ರಹ್ಮನೇ ಮೊದಲಾದ ತತ್ವಜ್ಞರು ಅಜ್ಞಾನಿಗಳಿಗೆ ಬೋಧ ಉಂಟಾಗುವುದಕ್ಕೋಸ್ಕರ ಕೇವಲ ಬ್ರಹ್ಮರೂಪವಾದ ಆ ನಿಯತಿಯನ್ನೇ ಸೃಷ್ಟಿ ಎಂದು ಹೇಳಿರುವರು. ಆದರೆ ಇದೆಲ್ಲವೂ ವ್ಯಾವಹಾರಿಕ ದೃಷ್ಟಿಯಿಂದ ಹೀಗೆ ಹೇಳಲ್ಪಟ್ಟಿರುವುದು. ತತ್ವದೃಷ್ಟಿಯಿಂದಲಾದರೋ ಬ್ರಹ್ಮ, ನಿಯತಿ, ಸರ್ಗ ಇತ್ಯಾದಿ ಶಬ್ದಾರ್ಥಗಳು ಪರಸ್ಪರ ವಿಭಿನ್ನವಾದವುಗಳು ಅಲ್ಲವೇ ಅಲ್ಲ. ಅಚಲವಾದ ಬ್ರಹ್ಮನಿಗೂ ಚಲವಾದ ಸರ್ಗಕ್ಕೂ ಅಂದರೆ ಜಗತ್ತಿಗೂ ಐಕ್ಯವು ಅದು ಹೇಗೆ ತಾನೇ ಸಂಗತವಾಗುವುದು ಎಂದರೆ, ಒಂದು ಮಹಾವೃಕ್ಷವು ಬೆಳೆದು ಶಾಖೋಪಶಾಖೆಗಳಿಂದ ಅಂತರಿಕ್ಷಾವಕಾಶವನ್ನು ತುಂಬಿಕೊಂಡಿರುವಂತೆ ಸ್ವತಃ ನಿಶ್ಚಲವಾಗಿಯೂ ಭ್ರಾಂತಿಯಿಂದ ಚಲವಾಗಿರುವಂತೆ ಕಾಣುತ್ತಲೂ ಇರುವ ಆದಿಮಧ್ಯಾಂತರಹಿತವಾದ ಪರಬ್ರಹ್ಮವನ್ನು ಈ ಸೃಷ್ಟಿಯು ತುಂಬಿಕೊಂಡಿರುವಾಗ ಹಾಗೆ ಅಜ್ಞಾನ ದೃಷ್ಟಿಯಿಂದ ತೋರುವುದು. ಹಿರಣ್ಯಗರ್ಭನು ಈ ನಿಯತಿಯನ್ನು ಪ್ರಥಮ ಸೃಷ್ಟಿಯಲ್ಲಿ ಹೀಗೆ ತಿಳಿದುಕೊಂಡು ತದನುರೂಪವಾಗಿ ಸೃಷ್ಟಿ ಮಾಡಿದನೇ ಎಂದರೆ, ಒಂದು ಸ್ಫಟಿಕ ಮಣಿಯೊಳಗೆ ಪ್ರತಿಬಿಂಬಿಸಿರುವ ವೃಕ್ಷ ಸಮೂಹಗಳು ರೇಖಾರೂಪವಾಗಿ ಕಾಣುವಂತೆ ಮಾಯಾ ಶಬಳವಾದ ಪರಬ್ರಹ್ಮದಲ್ಲಿ ಅವಸ್ಥಿತನಾದ ಹಿರಣ್ಯಗರ್ಭನು ಸ್ವಪ್ನ ಕಾಲದಲ್ಲಿ ಜ್ಞಾನಶೂನ್ಯನಾಗಿರುವ ಪುರುಷನು ಆಕಾಶವನ್ನು ನಾನಾ ರೂಪವಾಗಿ ತಿಳಿದುಕೊಳ್ಳುವಂತೆ ಆತ್ಮನಲ್ಲಿಯೇ ಭಾವಿ ಸೃಷ್ಟಿಗೆ ಆಶ್ರಯವಾದ ನಿಯತಿಯನ್ನು ತಿಳಿದುಕೊಂಡನು. ಶರೀರಿಯಾದವನ ದೇಹದಲ್ಲಿ ಅವಯವಗಳು ಹೇಗೆ ಕಾಣುವವೋ ಹಾಗೆ ಶ್ರೀಮನ್ನಾರಾಯಣನ ನಾಭಿಕಮಲದಿಂದ ಹುಟ್ಟಿದ ಚತುರ್ಮುಖ ಬ್ರಹ್ಮನಿಂದ ಚೈತನ್ಯ ಸ್ವಭಾವದಿಂದಲೇ ನಿಯತಿ ಮೊದಲಾದವು ತನ್ನ ಅವಯವ ರೂಪವಾದುದಾಗಿ ಕಾಣಲ್ಪಡುವುದು. ಈ ನಿಯತಿಯೇ ದೈವವೆಂದು ಹೇಳಲ್ಪಡುವುದು. ಮೋಹಾದಿಗಳ ಸಂಪರ್ಕವೇ ಇಲ್ಲದ ಈಶ್ವರ ಸಂಕಲ್ಪವಾದ ಶುದ್ಧ ಚೈತನ್ಯವು ಸಕಲ ಕಾಲಗತವಾದ ಸಮಸ್ತ ಪದಾರ್ಥಗಳನ್ನು ಸಂಪೂರ್ಣವಾಗಿ ವ್ಯಾಪಿಸಿಕೊಂಡು ಹೀಗೆ ಜಗದ್ವ್ಯವಸ್ಥಾ ರೂಪದಿಂದ ಇರುವುದು. ಈ ಪದಾರ್ಥವು ಈ ರೀತಿಯಾಗಿ ಅವಶ್ಯವಾಗಿ ಚಲಿಸಬೇಕು. ಇವನು ಅವಶ್ಯವಾಗಿ ಈ ರೀತಿಯಾಗಿ ಕರ್ಮ ಫಲೋಪಭೋಗವನ್ನು ಪಡೆಯಬೇಕು.
ಇದು ಹೀಗಿರಬೇಕು, ಅದು ಹಾಗಿರಬೇಕು ಇತ್ಯಾದಿ ನಾನಾ ರೂಪವಾಗಿರುವ ಜ್ಞಾನವೇ ದೈವ ಬುದ್ಧಿಯು. ಪುರುಷ ವ್ಯಾಪಾರವೆಂಬುದು ಇದೆಯೇ? ತೃಣ, ಗುಲ್ಫ ಅಂದರೆ ಪೊದರು, ಲತೆ ಮುಂತಾದವು ಇದೇನೇ? ಸರ್ವಭೂತಗಳು, ಜಗತ್ತು, ಕಾಲ, ಕ್ರಿಯೆ ಮುಂತಾದವುಗಳು ಇದೇನೇ? ಈ ನಿಯತಿಯಿಂದಲೇ ಫಲವಶ್ಯಾಂ ಭಾವರೂಪವಾದ ಪುರುಷಾದೃಷ್ಟವು ನಿಂತಿರುವುದು ಮತ್ತು ಆ ಪುರುಷಾದೃಷ್ಟದಿಂದಲೇ ಈ ನಿಯತಿಯು ಜೀವಿಸಿರುವುದು. ಹೀಗೆ ಇವೆರಡು ಜಗತ್ತು ಪ್ರಳಯವಾಗುವ ಕಾಲ ಪರ್ಯಂತವು ಪರಸ್ಪರ ಸಹಕಾರಿಗಳಾಗಿ ಇದ್ದೇ ಇರುವವು. ಅನಂತರ ಇವೆರಡೂ ಸೇರಿ ಒಂದೇ ರೂಪವಾಗುವವು. ಪುರುಷನು ನಿಯತಿ ಸತ್ತ ಮತ್ತು ಪುರುಷ ಸತ್ತ ಎಂಬೀ ಎರಡನ್ನು ತನ್ನ ಪ್ರಯತ್ನದಿಂದಲೇ ನಿರ್ವಹಿಸಬೇಕು. ಈ ಪೂರ್ವೋಕ್ತ ಕ್ರಮದಿಂದ ನಿಯತಿಯು ಇಂತಹುದೆಂದು, ನಿಯತಿ ಪುರುಷಾದೃಷ್ಟಗಳು ಈ ರೀತಿ ಪರಸ್ಪರ ಸಹಕಾರಿಗಳೆಂದು, ಇವು ಪುರುಷ ಪ್ರಯತ್ನಾಧೀನಗಳೆಂದು ಸಿದ್ಧವಾಯಿತು. ಅಯ್ಯ ರಾಮ, ವಸಿಷ್ಠರು ಹೇಳುತ್ತಿದ್ದಾರೆ, ನೀನು ನನ್ನ ಶಿಷ್ಯನಾಗಿದ್ದುಕೊಂಡು ನನ್ನನ್ನು ಹೀಗೆ ಪ್ರಶ್ನೆ ಮಾಡಿ ವಿಚಾರ ವಿಮರ್ಶೆ ಮಾಡಬೇಕು ಎಂಬುದು ದೈವದ ಪುರುಷಕಾರವೇ, ಅಂದರೆ ದೈವದ ಶಕ್ತಿಯೇ ಎಂದು ನಿಶ್ಚಯಿಸು. ಮತ್ತು ನೀನು ನನ್ನ ಉಪದೇಶವನ್ನು ಕೇಳಿ ಅದರಂತೆ ನೀನು ಆಚರಿಸಬೇಕು ಎಂಬುದು ನಿಯತಿಯ ಶಕ್ತಿಯೇ ಸರಿ. ದೈವವನ್ನೇ ಮುಖ್ಯವಾಗಿ ನಂಬಿಕೊಂಡಿರುವವನು, ಅಂದರೆ ದೈವಾವಲಂಬಿಯಾದವನು, ದೈವವೇ ನನಗೆ ಫಲಾನುಭವವನ್ನು ಮಾಡಿಸುವುದು ಎಂದು ದೃಢವಾಗಿ ನಂಬಿಕೊಂಡು ಯಾವ ಕೆಲಸವನ್ನೂ ಮಾಡದೆ ಸುಮ್ಮನೆ ಮೌನದಿಂದ ಕುಳಿತಿರುವುದೂ ಕೂಡ ಈ ನಿಯತಿಯ ನಿಶ್ಚಯವೇ ಹೊರತು ಬೇರೆ ಯಾವುದೂ ಅಲ್ಲ. ಆದರೆ ಪುರುಷನು ಹಿಂದನ ಜನ್ಮಾಂತರಗಳಲ್ಲಿ ನಾನಾ ಕಾರ್ಯಗಳನ್ನು ಮಾಡಿರುವನು ಎಂಬುದು, ಅವುಗಳ ಸಂಸ್ಕಾರವು ಯಾವಾಗಲೂ ದೃಢವಾಗಿ ನೆಲೆಸಿರುವುದು ಎಂಬುದು ನಿಶ್ಚಯವು. ಹಾಗಲ್ಲದೆ ಹಿಂದಿನ ಜನ್ಮಗಳಲ್ಲಿಯೂ ಪುರುಷನು ನಿಷ್ಕ್ರಿಯನಾಗಿಯೇ ಇದ್ದಿದ್ದ ಪಕ್ಷದಲ್ಲಿ ಈ ಜನ್ಮದಲ್ಲಿ ಪುರುಷನಿಗೆ ಬುದ್ಧಿಯೇ ಇರುತ್ತಿರಲಿಲ್ಲ. ಈ ಬುದ್ಧಿಯಿಂದ ಆಗಬೇಕಾದ ಕರ್ಮಗಳು ಇರುತ್ತಿರಲಿಲ್ಲ. ಭೂತ ಭೌತಿಕ ರೂಪವಾದ ವಿಕಾರ ಮೊದಲಾದವು ಯಾವುದೂ ಇರುತ್ತಿರಲಿಲ್ಲ. ಪಶು ಪಕ್ಷಿ ಮುಂತಾದ ಆಕಾರಗಳೂ ಇರುತ್ತಿರಲಿಲ್ಲ. ಅದು ಕಾರಣ ಇವುಗಳೆಲ್ಲ ಪುರುಷ ವ್ಯಾಪಾರ ಮೂಲವಾಗಿಯೇ ಇರುವುದರಿಂದ ಪ್ರಾಪಂಚಿಕ ಪದಾರ್ಥಗಳೆಲ್ಲವೂ ಪ್ರಳಯ ಕಾಲ ಪರ್ಯಂತರವು ಇಂತಹ ಸ್ಥಿತಿಯಲ್ಲಿಯೇ ಇರಬೇಕೆಂಬ ನಿಯಮದಿಂದ ನೆಲೆಸಿರುವವು. ಇದು ಈ ರೀತಿಯಾಗಿಯೇ ಇರಬೇಕು ಎಂಬ ಈ ನಿಯತಿಯು ಅತ್ಯವಶ್ಯವಾಗಿ ಆ ರೀತಿಯೇ ಆಗಿಯೇ ತೀರುವುದು. ಈ ನಿಯತಿಯನ್ನು ಬ್ರಹ್ಮ ವಿಷ್ಣು ರುದ್ರ ಇಂದ್ರಾದಿಗಳ ಬುದ್ಧಿಗಳು ಅನುಸರಿಸಿಕೊಂಡಿವೆಯೇ ಹೊರತು ಮೀರಿ ನಡೆಯಲು ಆಗುವುದಿಲ್ಲ. ಆ ಬ್ರಹ್ಮಸ್ತಂಭ ಪರ್ಯಂತ ಸಕಲ ಜಗತ್ತು ಈ ನಿಯತಿಗೆ ಒಳಪಟ್ಟು ಇರುವುದು, ಅತಿಕ್ರಮಿಸಲು ಸಾಧ್ಯವೇ ಇಲ್ಲ ಎಂಬ ಭಾವ. ಆದರೆ ಬುದ್ಧಿವಂತನಾದವನು ಈ ನಿಯತಿಯನ್ನು ನಂಬಿ ಆಶ್ರಯಿಸಿಕೊಂಡು ಸ್ವಪ್ರಯತ್ನವನ್ನು ಬಿಟ್ಟು ಸುಮ್ಮನೆ ಮಾತ್ರ ಕೂರಬಾರದು. ಈ ನಿಯತಿಯು ತನ್ನ ನಿಯಮನ ಶಕ್ತಿಯನ್ನು ತೋರ್ಪಡಿಸುವುದೂ ಕೂಡ ಪುರುಷ ಪ್ರಯತ್ನ ರೂಪದಿಂದಲೇ. ನಿಯತಿಯೆಂಬುದು ಪೌರುಷವೆಂಬುದು ಪರಸ್ಪರ ಭಿನ್ನವಾದುವೆಂದು ತಿಳಿಯಬಾರದು. ಎರಡೂ ಒಂದೇನೇ, ಆದರೆ ಉಪಾಧಿ ಭೇದದಿಂದಲೇ ವ್ಯವಹಾರ ಭೇದವು. ಒಂದೇ ಶಕ್ತಿಯು ಪುರುಷ ಪ್ರಯತ್ನ ರೂಪವಾಗಿ ಇಲ್ಲದಿದ್ದರೆ ಈಶ್ವರ ಸಂಕಲ್ಪನಾ ಮಾತ್ರದಿಂದ ನಿಯತಿ ಎಂದು ಹೇಳಲ್ಪಡುವುದು. ಅದೇ ಶಕ್ತಿಯೇ ಸೃಷ್ಟಿ ಫಲೋನ್ಮುಖವಾದಾಗ ಪೌರುಷವೆನ್ನುವುದು. ಇದು ಪುರುಷ ಯತ್ನ ರೂಪವಾಗಿ ಪರಿಣಮಿಸದೇ ಇದ್ದಾಗ ಈ ನಿಯತಿಯು ನಿಷ್ಫಲವಾಗುವುದು, ಪೌರುಷಾತ್ಮಕವಾಗಿರುವಾಗ ಸಫಲವಾಗುವುದು. ಅದು ಕಾರಣ ಪೌರುಷದ ದೆಸೆಯಿಂದಲೇ ಪುರುಷಾರ್ಥ ಲಾಭವು ಎಂಬುದು ನಿಶ್ಚಯ. ಅಂದರೆ ಪುರುಷ ಪ್ರಯತ್ನದಿಂದಲೇ, ವ್ಯಕ್ತಿಯ ಸ್ವಪ್ರಯತ್ನದಿಂದಲೇ ಲಾಭವು, ಪುರುಷಾರ್ಥದ ಲಾಭವು ಎಂಬುದು ನಿಶ್ಚಯ. ಪ್ರಯತ್ನ ಶೂನ್ಯವಾಗಿ ಅಜಗರದಂತೆ, ಅಂದರೆ ಹೆಬ್ಬಾವಿನಂತೆ ಸುಮ್ಮನೆ ಬಿದ್ದುಕೊಂಡಿರುವವನಿಗೂ ಕೂಡ ತೃಪ್ತಿಯೇ ಮೊದಲಾದ ಫಲಲಾಭವಾಗುವುದು, ಅನುಭವ ಸಿದ್ಧವಾಗಿರುವುದು. ಆದರೆ ಅದು ಹೇಗೆ ಆಗುವುದು ಎಂದರೆ, ಯಾವ ಪುರುಷನು ನಿಯತಿಪರನಾಗಿ, ಅಂದರೆ ಪುರುಷ ಪ್ರಯತ್ನ ಶೂನ್ಯವಾಗಿ ಮೂಗನಂತೆ ಬಾಯಿ ಬಿಡದೆ ಸುಮ್ಮನೆ ಕುಳಿತಿರುವನೋ ಅವನು ಎಂದಿಗೂ ಭೋಜನ ಮಾಡಿ ತೃಪ್ತಿ ಹೊಂದುವುದೇ ಇಲ್ಲ. ಅವನು ಹಸಿವೆಯಿಂದ ಬಳಲುತ್ತಾ ಸ್ವಲ್ಪ ಕಾಲ ಬದುಕಿರುವನಲ್ಲದೆ ಅದೂ ಕೂಡ ಅವನು ಮಾಡುವ ಪ್ರಾಣವಾಯುಗಳ ಚಲನೆಯಿಂದಲೇ. ಇಲ್ಲಿಯೂ ಅವನಿಗೆ ತೃಪ್ತಿಯಾಗುವುದು,
ಬದುಕಿರುವುದು ಎರಡೂ ಕೂಡ ಪೌರುಷದಿಂದಲೇ, ಅವನ ಪ್ರಯತ್ನದಿಂದಲೇ ಎಂಬ ಭಾವ, ಅಥವಾ ಪ್ರಾಣವಾಯು ನಿರೋಧವನ್ನು ಮಾಡಿರುವ ಪಕ್ಷದಲ್ಲಿ ಆ ಪ್ರಾಣ ನಿರೋಧವು ಇವನಿಗೆ ಸಮಾಧಿ ವಿಶ್ರಾಂತಿಯನ್ನು ಕೊಡತಕ್ಕುದಾಗುವುದು. ಆಗ ಇವನು ಮುಕ್ತನೇ ಆಗುವನು. ಆ ಪ್ರಾಣ ನಿರೋಧವೂ ಕೂಡ ಪುರುಷ ಪ್ರಯತ್ನ ರೂಪವೇ ಅಲ್ಲವೇ? ಆದುದರಿಂದ ಪೌರುಷಾತ್ಮಕವಾದ ಶಕ್ತಿಯೇ ಫಲಪ್ರದವಾದುದು ಎಂಬ ಭಾವ. ಆದುದರಿಂದ ಶಾಸ್ತ್ರೀಯ ಪುರುಷ ಪ್ರಯತ್ನೈಕ ಪರನಾಗಿರುವುದೇ ಸಾಧನೆಗಳಲ್ಲೆಲ್ಲ ಅತಿ ಪ್ರಶಸ್ತವಾದುದು. ಅತ್ಯಂತ ಅಕರ್ತೃತ್ವ ರೂಪವಾದ, ಅಂದರೆ ಸುತರಾಂ ಕರ್ತೃತ್ವರಹಿತವಾದ ಮೋಕ್ಷವು ಫಲಗಳಲ್ಲೆಲ್ಲ ಅತ್ಯಂತ ಪ್ರಶಸ್ತವು. ಹೀಗೆ ಸಾಧನವಾದ ಪ್ರಯತ್ನದಿಂದಲೂ ಸಾಧ್ಯವಾಗದ ಮೋಕ್ಷದಿಂದಲೂ ಮಹಾತ್ಮರಾದವರು ಅವಿದ್ಯಾ ನಾಶ ಸಮರ್ಥರಾಗುವರು. ಅದು ಕಾರಣ ಅವರಿಗೆ ನಿಯತಿ ಎಂಬುದು ಎಂದಿಗೂ ದುಃಖಹೇತುವಾಗುವುದೇ ಇಲ್ಲ. ಮೋಕ್ಷವು ಸರ್ಗಾದಿಗಳಂತೆ ಎಂದಿಗೂ ಸಾಧ್ಯವಲ್ಲ, ನಿತ್ಯ ಸಿದ್ಧವು. ಅಜ್ಞಾನವನ್ನು ನಿವೃತ್ತಿ ಮಾಡುವುದು ಮಾತ್ರವೇ ಜ್ಞಾನದಿಂದ ಆಗತಕ್ಕದು. ಆವರಕವಾದ ಅಜ್ಞಾನವು ನಿವೃತ್ತಿಯಾದೊಡನೆಯೇ ಬೇರೆ ಯಾವ ಪ್ರಯತ್ನವೂ ಇಲ್ಲದೆಯೇ ಸ್ವಸ್ವರೂಪವು, ಅಂದರೆ ಮೋಕ್ಷವು ಆವಿರ್ಭವಿಸುವುದು. ಅಂತೂ ಈ ನಿರ್ದುಃಖವಾದ ನಿಯತಿಯು ಪರಬ್ರಹ್ಮ ಸತ್ಯೆಯ ಪ್ರಕಾಶ ರೂಪವಾದುದು. ಈ ನಿಯತಿಯಲ್ಲಿ ಸ್ಥಿರೀಭಾವವನ್ನು ಹೊಂದಿದರೆ ಪರಮ ಪವಿತ್ರವಾದ ಆ ಬ್ರಹ್ಮವನ್ನೇ ನಿಸ್ಸಂದೇಹವಾಗಿ ಪಡೆಯುವೆವು. ಇದೇ ಸಾಕಷ್ಟ ಸಾ ಪರಾಗತಿ ಎಂಬ ಶ್ರುತಿ ಪ್ರಸಿದ್ಧವಾದ ಉತ್ತಮೋತ್ತಮವಾದ ಗತಿಯು. ಅಂದರೆ ಯಾವ ರೀತಿಯಲ್ಲಿ ನಿರಂತರವಾದ ಪ್ರಯತ್ನದಿಂದಲೇ ಉತ್ತಮ ಗತಿಯನ್ನು ಪಡೆಯಲು ಸಾಧ್ಯವಾಗುವುದು. ರಾಮ, ವಸಿಷ್ಠರು ಹೇಳುತ್ತಿದ್ದರೆ ಮುಖ್ಯಾಂಶವನ್ನು ಕೇಳು. ಭೂಮಿಯ ಒಳಗಡೆಯಲ್ಲಿ ಅಡಗಿರುವ ನೀರಿನ ಸತ್ತೆಯು ತೃಣ, ಲತೆ, ವೃಕ್ಷ, ಗುಲ್ಮ ಇತ್ಯಾದಿ ಸಮೂಹ ರೂಪವಾಗಿ ಹೇಗೆ ಸ್ಫುರಿಸುವುದೋ ಅದರಂತೆಯೇ ಸರ್ವವ್ಯಾಪಿಯಾದ ಪರಬ್ರಹ್ಮವೇ ಪೂರ್ವೋಕ್ತ ಪ್ರಕಾರಗಳಿಂದ ನಿಯತಿಯೇ ಮೊದಲಾದ ಅಪ್ರತಿಹತವಾದ ವಿಲಾಸಗಳಿಂದ ಸ್ಫುರಿಸುವುದು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ದೈವಶಬ್ದಾರ್ಥ ನಿರೂಪಣ ಎಂಬ 62ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.